ಏನು ಮಾಡೋಕ್ಕಾಗಲ್ಲ. ತುಂಬ ಕಷ್ಟಪಟ್ಟಿದ್ದೀವಿ, ಜೆನ್ಯೂನಾಗಿ ಫಾಲೋವರ್ಸ್ನ ಪಡ್ಕೊಂಡಿದ್ದೀವಿ. ಇದೇ ಸೀಟಲ್ಲಿ ಕೂತ್ಕೊಂಡು 1 ತಿಂಗಳು ಮುಂಚೆ 10,000 ಸೆಲೆಬ್ರೇಟ್ ಮಾಡಿದ್ವಿ. ಇನ್ನೂ 1 ತಿಂಗಳಾಗಿಲ್ಲ, ಆಲ್ರೆಡಿ 3,000 ಜನ ಆಗಿದ್ದರು. ಅಂದರೆ ಪರ್ ಡೇ ನಾವು ನೋಡಿದ್ರೆ 100 ಮೆಂಬರ್ಸ್ ನಮಗೆ ಫಾಲೋ ಮಾಡ್ತಿದ್ರು. ತುಂಬ ಖುಷಿ ಆಗ್ತಿತ್ತು. ಆ್ಯಂಡ್ ನಾವು ಜೆನ್ಯೂನಾಗಿರೋ ಜಾಬ್ ಅಪ್ಡೇಟ್ ಕೊಡ್ತಿದ್ದು. ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಮಾಡಿ ವಾಕ್ ಇನ್ ಡ್ರೈವ್ ಬಗ್ಗೆ ಯಾರಿಗೆ ಹೆಲ್ಪ್ ಆಗಲಿ ಅಂತಲೇ ನಾವು ಕೊಟ್ಟಿದ್ದು. ಐ ಡೋಂಟ್ ನೋ, ಅವ್ರ ಕ್ರೈಟೀರಿಯಾನ ಮ್ಯಾಚ್ ಮಾಡಿಲ್ಲ ಪಾಲಿಸಿ ಅಂತ. ಅದೇ ಥರ ನಾ ಯಾವುದು ಫೇಕ್ ಫಾಲೋವರ್ಸ್ನ ಅಮೌಂಟ್ ಕೊಟ್ಟು ತೊಗೊಂಡಿಲ್ಲ, ಅಥವಾ ಯಾವುದೇ ಥರ ಸ್ಕ್ಯಾಮ್ ಮಾಡಿಲ್ಲ, ಫ್ರಾಡ್ ಮಾಡಿಲ್ಲ. ಐ ಡೋಂಟ್ ನೋ ಸಸ್ಪೆಂಡ್ ರೀಸನ್ ಏನು ಅಂತ ಗೊತ್ತಿಲ್ಲ. ಮೇ ಬಿ ಕೆಲವೊಬ್ಬರು ಚೆಕ್ ಮಾಡಿದಾಗ ಹೇಳ್ತಾರೆ, ಮೇ ಬಿ ಯಾರಾದರೂ ರಿಪೋರ್ಟ್ ಮಾಡಿರ್ಬೋದು. ಐ ಡೋಂಟ್ ನೋ, ಮಾಡಿರ್ಬೋದೇನೋ. ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಬೇಕು ಅಂತ ಮಾಡೋರು ಇರ್ತಾರೆ. ನಾನು ಯಾರಿಗೂ ಬ್ಲೇಮ್ ಮಾಡೋಕ್ಕೆ ಹೋಗಲ್ಲ. ಮಾಡಿದ್ರು ಚೆನ್ನಾಗಿರಲಿ, ಮಾಡಿರಲಿಲ್ಲ ಅಂದರೆ ಇನ್ಸ್ಟಾಗ್ರಾಮ್ ಇದ್ರ ಬಗ್ಗೆ ಸ್ವಲ್ಪ ನೋಡಬೇಕು. 2.5-3 ವರ್ಷದಿಂದ ನಾವು ಕಷ್ಟಪಟ್ಟು ವೀಡಿಯೋಸ್ ಮಾಡಿಕೊಂಡು ಬೇರೆಯವ್ರಿಗೆ ನಮ್ಮ ಚಾನಲಿಂದ ಜಾಬ್ ತೊಗೊಂಡು ಎಷ್ಟೋ ಜನ ಮೆಸೇಜು DM ಮಾಡಿ ಹೇಳ್ತಾರೆ, ನಿಮ್ಮದು ಸ್ಟೇಟಸ್ ನೋಡಿಕೊಂಡು ನಿಮ್ಮ ಪೋಸ್ಟ್ ನೋಡ್ಕೊಂಡು ನಾವು ಹೋಗಿ ಇಂಟರ್ವ್ಯೂ ಕೊಟ್ವಿ ಅಂತ. ನಿನ್ನೆನೇ ಐ ಥಿಂಕ್ ಎಂಫಸಿಸಲ್ಲಿ ನಾವು ಅಪ್ಡೇಟ್ ಮಾಡಿದಾಗ ತುಂಬ ಜನ ಅಟೆಂಡ್ ಮಾಡಿದ್ದಾರೆ. ವೇಟಿಂಗ್ ಫಾರ್ ರಿಸಲ್ಟ್ ಅಂತಲೂ ನಂಗೆ ಮೆಸೇಜ್ ಬಂದಿತ್ತು. ಐ ಡೋಂಟ್ ನೋ, ಆಫ್ಟರ್ 12 o'clock ಆದಮೇಲೆ ನನಗೆ ಗೊತ್ತೇ ಇಲ್ಲ ಈಗ ಅವ್ರು ಸೆಲೆಕ್ಟ್ ಆಗಿದ್ದಾರೋ ಆಗಿಲ್ಲೋ, ಬಿಕಾಸ್ ಫಾಲೋವರ್ಸ್ ಇಲ್ಲ, ಮೆಸೇಜಸ್ ಇಲ್ಲ. ಬಟ್ ಪೇನ್ಫುಲ್ ಆಗಿದೆ. ಬಟ್ ಐ ವಿಲ್ ಬಿ ಬ್ಯಾಕ್. ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಸ್ಕ್ರ್ಯಾಚಿಂದ. ಓಕೆ, ಮತ್ತೆ ಅದೇ ಫಾಲೋವರ್ಸ್ನ ಪಡ್ಕೋತೀನಿ. ಹಳೆ ಚಾನಲ್ಗೆ ನಾನು ಹೇಗೆ ಸಪೋರ್ಟ್ ಮಾಡಿದ್ದೀರೋ ಹೊಸ ಚಾನಲ್ಗೂ ನಂಗೆ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿದ್ದೀನಿ. ಐ ಹೋಪ್ ಮಾಡ್ತೀರಾ. ಆ್ಯಂಡ್ ಐ ಅಶ್ಯೂರ್ ಯು, ಜೆನ್ಯೂನ್ ಆಗಿರೋ ಜಾಬ್ ನಾನು ಕೊಟ್ಟಿರೋದು ಆ್ಯಂಡ್ ಇನ್ನು ಮುಂದೆನೂ ಕೊಡ್ತೀನಿ. ಐ ಡೋಂಟ್ ನೋ ಹೌ ಟು ಸೇ. ತುಂಬ ಬೇಜಾರಾಗ್ತಿದೆ ಅಷ್ಟೆ. ಥ್ಯಾಂಕ್ ಯು.